ನಮ್ಮ ಹಾವೇರಿ ಜಿಲ್ಲೆ ಯಲ್ಲಕ್ಕಿ ನಾಡಿನಲ್ಲಿ ಸಾಕಷ್ಟು ಇವತ್ತು ಸಮಸ್ಯೆಗಳು ಕೂಡ ಆದವು, ಸಾಕಷ್ಟು ಒಂದು ಅನ್ಯಾಯಗಳು ಕೂಡ ಕಂಡು ಬರ್ತಾ ಇದೆ. ಯಾವುದೇ ಸರ್ಕಾರ ಬಂದರೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವನ್ನ ಮಾಡಿಕೊಳ್ತಾ ಬರ್ತಾ ಇದಾರೆ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಅದಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ, ಯಾವುದೇ ಸರ್ಕಾರ ಬಂದರೂ ಕೂಡ ಹಾವೇರಿ ಜಿಲ್ಲೆಯನ್ನ ಏನ್ ಮಾಡ್ತಾರ, ತಮ್ಮ ಶಾಸಕರನ್ನಷ್ಟೇ ಒಂದು ಮಾನ್ಯತೆ ಕೊಡ್ತಾರ. ಮಂತ್ರಿ ಸ್ಥಾನಕ್ಕೆ ಒಂದು ಬೇರೆಯವರ ಕಡೆಯಿಂದ ಬಂದು ಮಂತ್ರಿ ಸ್ಥಾನ ಉಸ್ತುವಾರಿಯನ್ನ ಹಾಕಿ ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆಯನ್ನ ಒಂದು ಮಲ್ತಾಯಿ ಧೋರಣೆಯನ್ನ ಮಾಡ್ತಾರ. ಅದಕ್ಕಾಗಿ ಇವತ್ತು ಸೀನಿಯರ್ ಆದಂತ ಒಂದು ಬಸವರಾಜ ಶಿವಣ್ಣವರು ತಮ್ಮದೇ ಆದಂತ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಬೆಳೆದುಕೊಂಡು ಬಂದಂತ ಬಸವರಾಜ ಶಿವಣ್ಣವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ರೆ ಇವತ್ತು ಹಾವೇರಿ ಜಿಲ್ಲೆಗೆ ಈ ಕಾಂಗ್ರೆಸ್ನಿಂದ ಒಳ್ಳೆಯ ಒಂದು ಹೆಸರು ಬರ್ತದೆ ಮತ್ತು ಒಳ್ಳೆಯ ಒಂದು ಮುಂದೆ ಭವಿಷ್ಯನೂ ಕೂಡ ಇದೆ ಅಂತ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇವತ್ತು ಉತ್ತರ ಕರ್ನಾಟಕ ಇವತ್ತು ಉಸ್ತುವಾರಿಯನ್ನು ಕೂಡ ಹಾವೇರಿ ಜಿಲ್ಲೆಯವರಿಗೆ ಕೊಟ್ಟು ಮಂತ್ರಿ ಸ್ಥಾನವನ್ನು ಕೊಟ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಆರು ಏನು ಕಾಂಗ್ರೆಸ್ ಇದೆ, ಮುಂದಿನ ದಿನಗಳಲ್ಲಿ ಯಾವ ಬದಲಾವಣೆ ಆಗ್ತದೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ. ಇದಕ್ಕಾಗಿ ಇವತ್ತು ಸೀನಿಯರ್ ಎಲ್ಲರಿಗಂತೂ ಹಿರಿಯ ಜೀವಿ ಅದು ಲಾಸ್ಟ್ ಒಂದು ಇದು ಇರೋದ್ರಿಂದ ದಯಮಾಡಿ ತಾವುಗಳು ಈ ಒಂದು ಹಿರಿಯ ಜೀವಿ ಆದಂತ ಒಂದು ಬಸವರಾಜ ಶಿವಣ್ಣವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ರೆ ಎಲ್ಲರೂ ಕೂಡ ಖುಷಿಯಾಗಿ ಹಾವೇರಿ ಜಿಲ್ಲೆಗೆ ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಕಾಂಗ್ರೆಸ್ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರ. ಯಾಕಪ್ಪ ಅಂದ್ರೆ ಇವತ್ತಿನ ಪರಿಸ್ಥಿತಿ ಪಕ್ಷಾತೀತವಾಗಿ ರಾಜಕಾರಣಿಗಳು ತಮ್ಮ ತಮ್ಮ ಬೇಳೆ ಕಳ ಬೇಯಿಸಲಿಕ್ಕೆ ಎಷ್ಟು ತಂತ್ರಗಾರಿಕೆಗಳನ್ನ ಮಾಡ್ತಾ ಇದಾರ ನೋಡಿದ್ರೆ, ಲಾಬಿಗಳನ್ನ ಮಾಡ್ತಾರ, ನನಗೆ ಮಂತ್ರಿ ಸ್ಥಾನ ಕೊಡಿ, ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತಂದು. ಆದ್ರೆ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ಫಲಾಪೇಕ್ಷೆ ಇಲ್ಲದೆ ತಮ್ಮ ಜೀವನವನ್ನ ಕಾಂಗ್ರೆಸ್ಗಾಗಿ ಮುಡುಪಿಟ್ಟಂತ ಒಬ್ಬ ವ್ಯಕ್ತಿ ಅಂತರಿಗೆ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಎಲ್ಲಾ ಸಮಾಜದವರು ಕೂಡ ನಾವು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಮತ್ತು ಕಾಂಗ್ರೆಸ್ ಒಂದು ಏನು ಮುಖ್ಯಮಂತ್ರಿ ಆಗ್ತಕ್ಕಂಥ DK ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಈ ಮೂಲಕ ಉತ್ತರ ಕರ್ನಾಟಕ ಹೆಬ್ಬಾಗಿಲು ರಾಣೆಬೆನ್ನೂರು ಕ್ಷೇತ್ರದಿಂದ ನಾವು ಎಲ್ಲರ ಪರವಾಗಿ ಒಂದು ಅವರಿಗೆ ಒಂದು ಮನವಿ ಮಾಡಿಕೊಳ್ತಾ ಇದ್ದೀವಿ. ಪತ್ರಿಕೆ ಮಾಧ್ಯಮದ ಮುಖಾಂತರ ದಯಮಾಡಿ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಈ ಮೂಲಕ ಬಸವರಾಜ ಶಿವಣ್ಣ ಅವರಿಗೆ ಕೊಡಬೇಕಂತ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಕೂಡ ಒಕ್ಕೂರಿಂದ ನಾವು ಕೂಗನ್ನ ಕೂಗ್ತಾ ಇದ್ದೀವಿ. ದಯಮಾಡಿ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀವಿ.